ಪೆಟ್ರೋಲ್ ಅಲ್ಲಿ 20% ಎಥೆನಾಲ್ ಮಿಕ್ಸ್ ಮಾಡೋದ್ರಿಂದ ಮೈಲೇಜ್ ಕಮ್ಮಿ ಆಗುತ್ತೆ ಅನ್ನೋ ವಾದ ಇದೆ. ಕೆಲವರು ಹೇಳೋದು ಮೈಲೇಜ್ ಮಾತ್ರ ಅಲ್ಲ, ಎಂಜಿನ್ ಮೇಲೂ ಕೆಟ್ಟ ಪರಿಣಾಮ ಆಗುತ್ತೆ ಅಂತ. ಏನೂ ಆಗಲ್ಲ, ಎಥೆನಾಲ್ ಒಳ್ಳೇದು ಅನ್ನೋದು ಕೇಂದ್ರ ಸರ್ಕಾರದ ವಾದ. ಆದ್ರೆ ಎಥೆನಾಲ್ ನಿಂದ ಹೆಚ್ಚು ಲಾಭ ಆಗೋದು ರಾಜಕಾರಣಿಗಳಿಗೆ. ಕರ್ನಾಟಕದಲ್ಲಿ ಕಾಂಗ್ರೆಸ್, ಬಿಜೆಪಿ ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಎಥೆನಾಲ್ ಉತ್ಪಾದನೆ ಮಾಡೋ ಡಿಸ್ಟಿಲರಿಗಳು ಇದೆ. ಎಥೆನಾಲ್ ಉತ್ಪಾದನೆ ಆಗೋದು ಕಬ್ಬಿನ ತ್ಯಾಜ್ಯದಿಂದ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಧಿಕ ಕಬ್ಬುಗಳ ಕಾರ್ಖಾನೆ ಇದೆ. ಕಾಂಗ್ರೆಸ್ ಲೀಡರ್ ಸತೀಶ್ ಜಾರಕಿಹೊಳಿ ಹತ್ರ 2 ಸಕ್ಕರೆ ಕಾರ್ಖಾನೆ ಇದೆ. ರಮೇಶ್ ಜಾರಕಿಹೊಳಿ ಹತ್ರ ಒಂದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು, ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರದ್ದೊಂದು, ರಮೇಶ್ ಕತ್ತಿ ಕುಟುಂಬದ್ದು ಒಂದು, ಲಕ್ಷ್ಮಣ ಸವದಿ ಕುಟುಂಬದ್ದು ಒಂದು, ಬಾಲಚಂದ್ರ ಜಾರಕಿಹೊಳಿ ಒಂದು, ಪ್ರಭಾಕರ್ ಕೋರೆ 3. ಹೀಗೆ ಬೆಳಗಾವಿ ಜಿಲ್ಲೆ ಒಂದರಲ್ಲೇ 26 ಸಕ್ಕರೆ ಕಾರ್ಖಾನೆಗಳನ್ನ ನಡೆಸ್ತಾ ಇರೋದು ಎಲ್ಲರೂ ರಾಜಕಾರಣಿಗಳೇ. ಇವುಗಳಲ್ಲಿ ಬಹುತೇಕ ಎಥೆನಾಲ್ ಉತ್ಪಾದನೆ ಮಾಡುತ್ತೆ. ದಿವಂಗತ ಶಾಮನೂರು ಶಿವಶಂಕರಪ್ಪ ಕುಟುಂಬ, ಈಶ್ವರ್ ಖಂಡ್ರೆ, ಮುರುಗೇಶ್ ನಿರಾಣಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಮಾಡಬಹುದು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಹಳ ಹಿಂದಿನಿಂದಾನೇ ಎಥೆನಾಲ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರ ಮಗ ನಿಖಿಲ್ ಗಡ್ಕರಿ ಸಿಯಾನ್ ಅಗ್ರೋ ಇಂಡಸ್ಟ್ರೀಸ್ ನ ನಿರ್ದೇಶಕ. ಮತ್ತೊಬ್ಬ ಮಗ ಸಾರಂಗ್ ಗಡ್ಕರಿ ಮಾನಸ್ ಅಗ್ರೋ ಇಂಡಸ್ಟ್ರೀಸ್ ನ ನಿರ್ದೇಶಕ. ಇವೆರಡೂ ಕಂಪನಿಗಳು ಎಥೆನಾಲ್ ಅನ್ನ ತಯಾರು ಮಾಡುತ್ತೆ. ರಾಷ್ಟ್ರೀಯ ಮಟ್ಟದ ಬಹಳಷ್ಟು ಕಾಂಗ್ರೆಸ್ ನಾಯಕರ ಎಥೆನಾಲ್ ಉದ್ಯಮಗಳು ಕೂಡ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸುಲಭವಾಗಿ ಕೇಂದ್ರ ಸರ್ಕಾರನ ಟೀಕೆ ಮಾಡೋಕೆ ಆಗ್ತಾ ಇಲ್ಲ. ಮಾಡಿದ್ರೆ ಅವರಿಗೇನೆ ಸಮಸ್ಯೆ. 2018ಕ್ಕಿಂತ ಹಿಂದಿನ ವಾಹನಗಳ ಎಂಜಿನ್ಗೆ ಎಥೆನಾಲ್ ಅಷ್ಟು ಸೂಕ್ತ ಆಗಲ್ಲ. ಈಗಿನ ಅನೇಕ ವಾಹನಗಳಲ್ಲಿ ಇದು ಮೈಲೇಜ್ ಕೊಡ್ತಾ ಇಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಇದಕ್ಕೆ ಸೂಟ್ ಆಗೋ ತರದ ಎಂಜಿನ್ ಇರೋ ವಾಹನಗಳನ್ನ ಕಂಪನಿಗಳು ತಯಾರಿಸಬೇಕಷ್ಟೇ. ಅಮೆರಿಕ, ಬ್ರೆಜಿಲ್ ಮೊದಲಾದ ದೇಶಗಳಲ್ಲಿ ಕೂಡ ಎಥೆನಾಲ್ ಬಳಸ್ತಾ ಇದ್ದಾರೆ. ಅಲ್ಲಿ ಅದಕ್ಕೆ ಸೂಕ್ತ ಆಗಿರೋ ಕಾರ್ಗಳು, ಬೈಕ್ಗಳು ಇದೆ. ಭಾರತದಲ್ಲಿ ಇದು ಸಕ್ಸೆಸ್ ಆಗೋದಕ್ಕೆ ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. आर्ग्यूमेंट करने वाले लोग हैं ना, ये सबसे देश में एंटी नेशनल है. ಏನ್ ಗುರು, ಎಲ್ಲದಕ್ಕೂ ಆಂಟಿ ನ್ಯಾಷನಲ್ ಅಂತಾರಲ್ಲ ಇವರು.